ಸಾಂಸ್ಕೃತಿಕ ನಗರಿ ಮೈಸೂರಿನ ಕೀರ್ತಿಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ರೇಷ್ಮೆ ಮ್ಯೂಸಿಯಂ ಆರಂಭವಾಗುವುದು ಖಾತ್ರಿಯಾಗಿದೆ. ಸಿಲ್ಕ್ ಸೀರೆಗಳಿಗೆ ಹೆಸರಾಗಿರೋ ಅರಮನೆ ನಗರಿ ಮೈಸೂರಿನಲ್ಲಿ ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ ಸ್ಥಾಪಿಸಲಾಗ್ತಾ ಇದ್ದು, ಈ ಸಂಗ್ರಹಾಲಯವು ಭಾರತದಲ್ಲಿ ರೇಷ್ಮೆಯ ಸಂಪೂರ್ಣ ಇತಿಹಾಸವನ್ನು ಹಾಗೂ ಸಂಪೂರ್ಣ ರೇಷ್ಮೆ ಗೂಡಿನಿಂದ ಉಡುಪು ತಯಾರಿಸುವವರೆಗೆ ಪ್ರಕ್ರಿಯೆಯನ್ನ ಪ್ರದರ್ಶಿಸಲಾಗುತ್ತೆ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೇಷ್ಮೆ ಪ್ರವಾಸೋದ್ಯಮವನ್ನ ಪ್ರಾರಂಭಿಸಲಾಗಿದೆ. ಅಸ್ಸಾಂನ ತೋಪಟಲಿಯಲ್ಲಿ ಮತ್ತೊಂದು ಸರ್ಕ್ಯೂಟ್ ಅನ್ನು ಸ್ಥಾಪಿಸುವ ಕೆಲಸ ಮಾಡಲಾಗ್ತಾ ಇದ್ದು, ರೇಷ್ಮೆ ಸರಪಳಿ ಮತ್ತು ಬಟ್ಟೆಯನ್ನ ಜನಪ್ರಿಯಗೊಳಿಸುತ್ತೆ. ಇದೀಗ ಮೈಸೂರಿನಲ್ಲಿ ರೇಷ್ಮೆ ದಾರವನ್ನ ಹೇಗೆ ಸಂಗ್ರಹಿಸಲಾಗುತ್ತೆ ಎಂಬುದನ್ನ ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯವನ್ನ ತೆರೆಯಲಾಗುತ್ತೆ. ಮ್ಯೂಸಿಯಂನಲ್ಲಿ ರೇಷ್ಮೆ ಹುಳುದ ಪ್ಯೂಪಾ ಹಂತದಿಂದ ಅದನ್ನ ಬಟ್ಟೆಯಾಗಿ ಹೇಗೆ ನೇಯಲಾಗುತ್ತೆ ಎಂಬುದರವರೆಗೆ ಇಲ್ಲಿ ತೋರಿಸಲಾಗುತ್ತೆ. ಇದು ದೇಶದ ಮೊದಲ ಮತ್ತು ವಿಶಿಷ್ಟ ವಸ್ತು ಸಂಗ್ರಹಾಲಯವಾಗಲಿದೆ. ಇಲ್ಲಿ ಕೆಲಸ ಮಾಡಲು ಮೀಸಲಾದ ತಂಡವನ್ನ ನಿಯೋಜಿಸಲಾಗುತ್ತೆ. 120 ಎಕರೆ ಪ್ರದೇಶದಲ್ಲಿ ಹರಡಿರೋ ಮೈಸೂರಿನಲ್ಲಿರೋ ಸಿಎಸ್ಪಿ ಕೇಂದ್ರದಲ್ಲಿ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸಲಾಗ್ತಾ ಇದೆ. ಯೋಜನೆಯ ಸಂಪೂರ್ಣ ವೆಚ್ಚದ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ.